ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ನಾನಿವತ್ತು ನಿಮ್ಮ ಜೊತೆ ಡಿಟಾಕ್ಸ್ ಡ್ರಿಂಕ್ಸ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದನೇ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ಯಾವ ರೀತಿ ಮಾಡ್ತೀರಾ ಶೇರ್ ಮಾಡ್ಕೊಳ್ಳಿ, ಯಾವ್ಯಾವ ಟೈಪ್ ಆಫ್ ಜ್ಯೂಸಸ್ ಮಾಡ್ಕೊಳ್ತೀರಾ ಅಂತ. ಸೊ ನಾನಿಲ್ಲಿ 3 ಥರದ ಜ್ಯೂಸಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರೆಸಿಪಿ. ಇದನ್ನು ಕುಡಿಯೋದ್ರಿಂದ ಫುಲ್ ಡೇ ನೀವು ಎನರ್ಜೆಟಿಕ್ ಆಗಿರ್ತೀರಾ, ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀರಾ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ನಾನಿಲ್ಲಿ ಕ್ಯಾರೆಟು, ಬೀಟ್ರೂಟು ಆಮೇಲೆ ನೆಲ್ಲಿಕಾಯಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ನಾನು ಜ್ಯೂಸ್ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಅರ್ಧ ಕ್ಯಾರೆಟು, ಒಂದು 1/4 ಭಾಗದಷ್ಟು ಬೀಟ್ರೂಟು ಹಾಗೆ 2 ನೆಲ್ಲಿಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಜ್ಯೂಸರ್ ಇದ್ದರೆ ಇನ್ನೂ ಈಸಿಯಾಗಿ ಆಗಿಬಿಡುತ್ತೆ. ನನ್ನ ಹತ್ರ ನಾನು ನಾರ್ಮಲ್ ಮಿಕ್ಸಿ ಜಾರ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಜ್ಯೂಸರ್ ಇದ್ದರೆ ಬೇಗನೆ ಆಗೋಗ್ಬಿಡುತ್ತೆ. ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನು ಸೋಸ್ಕೊಳ್ತೀನಿ. ಯಾಕಂತಂದರೆ ಇದು ತೀರಾ ಮಿಕ್ಸಿ ಆಗೋದಿಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಉಳ್ಕೊಳ್ಳುತ್ತೆ ಮೇಲೆ. ಅದು ಎಲ್ಲ ಏನು ನೀರೆಲ್ಲ ಹೋಗ್ಬಿಟ್ಟು ರಸ ಎಲ್ಲ ಎಳೆದ್ಬಿಟ್ಟು ಗಟ್ಟಿಯಾಗಿ ಉಳ್ಕೊಳ್ಳುತ್ತಲ್ವ, ಹಂಗಾಗಿ ನಾನು ಇದನ್ನ ಸೋಸ್ಕೊಂಡ್ಬಿಟ್ಟು ಇದನ್ನ ಮತ್ತೆ ತಗೊಂಡು ಮತ್ತೆ ಒಂದು 2 ಟೈಮ್ಸ್ ನಾನು ಇದೇ ರೀತಿ ಮಿಕ್ಸಿ ಮಾಡ್ಕೊಳ್ತೀನಿ. ಈ ರೀತಿ 2 to 3 ಟೈಮ್ಸ್ ಇದನ್ನ ರಿಪೀಟ್ ಮಾಡೋದ್ರಿಂದ ಪೂರ್ತಿ ಅದರಲ್ಲಿರುವಂಥ ರಸ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನ ರಿಪೀಟೆಡ್ಲಿ ನಾನು ಒಂದು 2 to 3 ಟೈಮ್ಸು ಮಿಕ್ಸಿ ಮಾಡ್ಕೊಳ್ತೀನಿ. ಸೊ ನಾನು ಅದನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ. ನೋಡ್ತಿರ್ಬೋದು, ಇದು ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ 2-3 ಸರಿ ಮಾಡಿದರೆ ಇಲ್ಲಿ ಜ್ಯೂಸ್ ಎಲ್ಲ ಪೂರ್ತಿಯಾಗಿ ಬಂದ್ಬಿಡುತ್ತೆ. ಜ್ಯೂಸರ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಟಕ್ ಅಂತ ನೀವು ಮಾಡ್ಕೊಂಡು ಬಿಡ್ಬೋದು, ಜ್ಯೂಸ್ ರೆಡಿ ಆಗಿಬಿಡುತ್ತೆ. ಸೊ ಈ ರೀತಿ ಪ್ರೋಸೆಸ್ನ ನೀವು ರಿಪೀಟ್ ಮಾಡ್ತಾ ಇದ್ರೆ ಚೆನ್ನಾಗಿ ಅದರಲ್ಲಿರುವಂಥ ರಸ ಎಲ್ಲ ಬಂದ್ಬಿಡುತ್ತೆ. ಸೊ ಇದನ್ನ ನೀವು ಬೇಕಂದರೆ ಪರೋಟ, ಚಪಾತಿ ಒಳಗಡೆ ಹಾಕ್ಕೊಳ್ಬೋದು, ಅದು ಉಳಿದಿರೋವಂಥದ್ದು. ಓಕೆನಾ? ಸೊ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ನೀವು ಯಾವುದೇ ಜ್ಯೂಸ್ ಮಾಡ್ಕೊಳ್ಳಿ, ನಿಮಗೆ ಕುಡಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು, ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೀವು ನಿಂಬೆಹಣ್ಣು ಉಪ್ಪು ಹಾಕೊಂಡ್ಬಿಟ್ರೆ ಟೇಸ್ಟೇ ಡಿಫ್ರೆಂಟು. ಇಲ್ಲಿ ನಾನು 2ನೇ ಜ್ಯೂಸ್ ಯಾವುದು ಅಂತ ಹೇಳಿದರೆ ಸೋರೆಕಾಯಿನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಸೋರೆಕಾಯಿ, ನೆಲ್ಲಿಕಾಯಿ ಹಾಗೆ ಪುದೀನ ಎಲೆಗಳು ಹಾಗೆ ಒಂದು 3ರಿಂದ 4 ಕರಿಮೆಣಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಜ್ಯೂಸ್ ಕುಡಿಯೋದ್ರಿಂದ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಡಯಾಬಿಟಿಕ್ ಕಂಟ್ರೋಲ್ ಕೂಡ ಆಗುತ್ತೆ. ಹಾಗೆ ನಮ್ಮಂಥ ಯಂಗ್ ಇರೋರು ಕೂಡ ಕುಡಿಯೋದ್ರಿಂದ, ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಕೂಡ ಮುಂದೆ ಕೂಡ ಡಯಾಬಿಟೀಸ್ ಬರೋದಿಲ್ಲ. ಸೋರೆಕಾಯಿ ಅಷ್ಟು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಹಂಗಾಗಿ ಅದ್ರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆ್ಯಸ್ ಯೂಶ್ವಲ್ ನಾನು ಹೆಂಗೆ ಸೋಸ್ಕೊಂಡೆ ಇದನ್ನು ಕೂಡ ಹಂಗೆ ಮಾಡ್ಕೊಂಡಿರೋದು, ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ ಅಷ್ಟೇ. ಇದಕ್ಕೂ ಕೂಡ ಒಂದು ಅರ್ಧ ನಿಂಬೆಹಣ್ಣು ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಕುಡಿಯಲ್ಲ ಅಂದವರು ಕೂಡ ಕುಡಿತಾರೆ. ನಾನು ಮುಂಚೆ ಕುಡಿತಿರ್ಲಿಲ್ಲ, ಬಟ್ ಇವಾಗ ತುಂಬಾ ಇಷ್ಟಪಟ್ಟು ಕುಡಿತೀನಿ. ಇಲ್ಲಿ 3ನೇ ಜ್ಯೂಸ್ ಯಾವ್ದು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಪಾಲಕ್ ಮತ್ತು ನೆಲ್ಲಿಕಾಯಿ ಹಾಕ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಫ್ರೆಶ್ ಪಾಲಕ್ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ನೆಲ್ಲಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೆಲ್ಲಿಕಾಯಿನೇ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ, ಹಂಗಾಗಿ ನೆಲ್ಲಿಕಾಯಿ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಪಾಲಕ್ ಜೊತೆ ಮೆಂತ್ಯ ಸೊಪ್ಪು ಏನಾದರೂ ಇತ್ತು ಅಂದರೆ ಅವು ಒಂದು 2-3 ಎಲೆಗಳನ್ನ ಹಾಕ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಆ್ಯಸ್ ಯೂಶ್ವಲ್ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಪಾಲಕಲ್ಲಿ ಐರನ್ ಕಂಟೆಂಟ್ ರಿಚ್ ಆಗಿರೋದ್ರಿಂದ ಹಿಮೋಗ್ಲೋಬಿನ್ ಕೂಡ ಕಂಟ್ರೋಲಲ್ಲಿರುತ್ತೆ. ಸೊ ಇದಕ್ಕೂ ಕೂಡ ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕುಡಿದ್ರೆ ಆಯಿತು, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆದಷ್ಟು ವಿಡಿಯೋನ ಅಂತ ಕೇಳ್ಕೊಳ್ತಾ ಮತ್ತೆ ಹೊಸ ವಿಡಿಯೋ, ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.